ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಸ್ನೇಹಿತರೆ, ಏಪ್ರಿಲ್ 17ನೇ ತಾರೀಕು ಅಕ್ಷಯ ಅಮಾವಾಸ್ಯೆ ಇದೆ. ಇನ್ನು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇದೆ. ಈ ದಿನದಿಂದ ಸಿಂಹರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಿಂಹರಾಶಿಯವರಿಗೆ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಕ್ಷಯ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಷ್ಟಮ ದೋಷದಿಂದ ಭಾಗ್ಯದ ಉದಯದವರೆಗೆ ಸಿಂಹರಾಶಿಯವರು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸಿಂಹರಾಶಿಯವರಿಗೆ 2 ವಿಭಿನ್ನ ಹಂತಗಳನ್ನು ಅನುಭವಿಸುವಂತಹ ತಿಂಗಳು ಅಂತಲೇ ಹೇಳಬಹುದು. ಅಷ್ಟಮ ಶನಿ ಮತ್ತು ಏಪ್ರಿಲ್ ಅಷ್ಟಮ ಕುಜ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ದ್ವಿತೀಯಾರ್ಧದಲ್ಲಿ ಅಷ್ಟಮ ಕುಜ ನಿಮ್ಮ 8ನೇ ಮನೆಯಲ್ಲಿ ಅಡೆತಡೆಗಳ ಮನೆ ಅಂತಲೇ ಹೇಳಬಹುದು. ಮೀನರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಹಾದಿಯಲ್ಲಿ ಕಠಿಣ ಸವಾಲುಗಳು ಎದುರಾಗುತ್ತವೆ. ನಿಮ್ಮ ಯೋಗಕಾರಕ ಮಂಗಳನು 4 ಮತ್ತು 9ನೇ ಅಧಿಪತಿಯಾಗಿರುವಂತಹ ಯೋಗಕಾರಕ ಮಂಗಳ 8ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರುವುದರಿಂದ ನೀವು ಹಠಾತ್ ಅಡೆತಡೆಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ಹೆಚ್ಚಿದ ಆತಂಕವನ್ನು ಎದುರಿಸಬಹುದು. ಗುಪ್ತ ಶತ್ರುಗಳ ತೊಂದರೆ ಉಂಟು ಮಾಡಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಾರೆ. ಅದಿಯಾಗೋ ಏಪ್ರಿಲ್ ದ್ವಿತೀಯಾರ್ಧದಂದು ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ನಿಮ್ಮ 9ನೇ ಮನೆ ಭಾಗ್ಯದ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪಿದ ತಕ್ಷಣ ಕಗ್ಗತ್ತಲ ರಾತ್ರಿಯನ್ನು ಸೀಡಿಕೊಂಡು ಬರುವ ಬೆಳಗಿನ ಸೂರ್ಯೋದಯದಂತೆ ನಿಮ್ಮ ಜೀವನವು ಸುಂದರವಾಗಿ ಬದಲಾಗುತ್ತದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ಲುತ್ತದೆ ಅಂತಲೇ ಹೇಳಬಹುದು. ಇದಕ್ಕೆ ಸೇರ್ಪಡೆಯಾಗಿ ಏಪ್ರಿಲ್ 19ರಂದು ನಿಮ್ಮ 10ನೇ ಅಧಿಪತಿಯಾದಂತಹ ಶುಕ್ರನು 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮಗೆ ಅತ್ಯುತ್ತಮ ವೃತ್ತಿಪರ ಸ್ಥಾನ ಮತ್ತು ಕೀರ್ತಿಯನ್ನು ನೀಡುತ್ತದೆ. ತಾಳ್ಮೆಯಿಂದ ದಾಟಿದರೆ ದ್ವಿತೀಯಾರ್ಧವು ನಿಮಗೆ ರಾಜಯೋಗವನ್ನು ಕರುಣಿಸುತ್ತದೆ. ಸೊ ಹಾಗಾಗಿ ಮೊದಲಾರ್ಧದಲ್ಲಿ ಸಾಕಷ್ಟು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಇನ್ನು ಸಿಂಹರಾಶಿಯವರಿಗೆ ಏಪ್ರಿಲ್ನ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಯಾವ ದಿನಾಂಕದಂದು ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಯಾವ ಗ್ರಹಗಳ ಸಂಚಾರದ ಸಮಯದಲ್ಲಿ ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಸ್ನೇಹಿತರೆ, ಓಂ ನಮಃ ಶಿವಾಯ, ಓಂ ನಮಃ ಶನೇಶ್ವರಾಯ ನಮಃ, ಓಂ ನಮಃ ಕುಬೇರರಾಯ ನಮಃ ಅಂತ ಕಮೆಂಟ್ ಮಾಡಿ. ಕುಬೇರರಾಯನ ಅನುಗ್ರಹದಿಂದ, ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ ಸಿಂಹರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಶುಕ್ರ ಸ್ನೇಹಿತರೆ 3 ಮತ್ತು 10ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನು ಮಾಡಲಿದೆ. ಇದು ವ್ಯಾಪಾರದಲ್ಲಿ ತ್ವರಿತ ಬೆಳವಣಿಗೆ, ವೃತ್ತಿಯಲ್ಲಿ ಕೀರ್ತಿ, ಕಲಾವಿದರಿಗೆ ಅವಕಾಶಗಳು ಅಂತಲೇ ಹೇಳಬಹುದು. ಇನ್ನು ಗುರು 5 ಮತ್ತು 8ನೇ ಅಧಿಪತಿಯಾದಂತಹ ಗುರು 11ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಸ್ಥಿರವಾದ ಆರ್ಥಿಕ ಲಾಭಗಳು, ಹಿರಿಯರ ಬೆಂಬಲ, ಮಕ್ಕಳಿಂದ ಸಂತೋಷ. ಇನ್ನು ಸೂರ್ಯ 1ನೇ ಮನೆಯ ಅಧಿಪತಿಯಾದಂತಹ ಲಗ್ನಾಧಿಪತಿಯಾದಂತಹ ಸೂರ್ಯ ಏಪ್ರಿಲ್ 14ರಿಂದ 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಅದೃಷ್ಟದ ನಾಯಕತ್ವ, ದೀರ್ಘ ಪ್ರಯಾಣ, ಆಧ್ಯಾತ್ಮಿಕ ಒಲವು, ಭಾರಿ ಯಶಸ್ಸು ಅಂತಲೇ ಹೇಳಬಹುದು.
ಇನ್ನು ಮಂಗಳ 4 ಮತ್ತು 9ನೇ ಮನೆಯ ಅಧಿಪತಿಯಾದಂತಹ ಯೋಗಕಾರಕ ಮಂಗಳ 8ನೆಯ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನ ಮಾಡಲಿದೆ. ಹಠಾತ್ ಗಾಯಗಳು, ತಂದೆಯ ಆರೋಗ್ಯ, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ವಿಳಂಬ ಅಂತಲೇ ಹೇಳಬಹುದು. ಇನ್ನು ಶನಿ 6 ಮತ್ತು 7ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ 8ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನ ಮಾಡಲಿದೆ ಸ್ನೇಹಿತರೆ. ಅಷ್ಟಮ ಶನಿ ಆರೋಗ್ಯದ ಸಮಸ್ಯೆಗಳು, ಸಂಗಾತಿಯೊಂದಿಗೆ ವಿವಾದಗಳು, ಹಠಾತ್ ಅಡೆತಡೆಗಳು ಉಂಟಾಗಲಿದೆ ಅಂತಲೇ ಹೇಳಬಹುದು. ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಈ ತಿಂಗಳಿನಿಂದ ಅಂದರೆ ಅಮಾವಾಸ್ಯೆ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ತಿಂಗಳ ದ್ವಿತೀಯಾರ್ಧದಲ್ಲಿ 3 ವಾರಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ಅಪಘಾತಗಳನ್ನು ಸೂಚಿಸುತ್ತಿದೆ. ಸಣ್ಣ ಪುಟ್ಟ ಗಾಯಗಳಿಗೂ ಕೂಡ ಶಸ್ತ್ರಚಿಕಿತ್ಸೆಗಳು ಅಥವಾ ತೀವ್ರವಾದ ಬೆನ್ನು ನೋವಿನ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಅನಗತ್ಯ ಪ್ರಯಾಣಗಳನ್ನು ಮುಂದೂಡುವುದು ಹೆಚ್ಚು ಸೂಕ್ತ ಸ್ನೇಹಿತರೆ. ನಿಮ್ಮ ಲಗ್ನದಲ್ಲಿರುವಂತಹ ಕೇತು ಅತಿಯಾದ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ಪ್ರಚೋದಿಸುತ್ತಾನೆ. ಅದಿಯಾಗೋ ಏಪ್ರಿಲ್ ದ್ವಿತೀಯಾರ್ಧದಂದು ಅಂದರೆ 15ನೇ ತಾರೀಕು ನಂತರ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ಅಗಾಧವಾದ ಶಕ್ತಿಯನ್ನು ಮರಳಿ ಪಡೆದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯು ಪವಾಡದಂತಹ ಉಲ್ಬಣವನ್ನು ಕಾಣುತ್ತದೆ. ಹಿಂದೆ ನಿಮ್ಮನ್ನು ಕಾಡುತ್ತಿದ್ದಂತಹ ಕಾಯಿಲೆಗಳಿಂದ ನೀವು ಬೇಗನೆ ಚೇತರಿಸಿಕೊಳ್ಳುತ್ತೀರಿ. ದೈವಿಕ ಕೃಪೆ ಮತ್ತು ರಕ್ಷಣೆ ನಿಮ್ಮನ್ನು ಸಂಪೂರ್ಣವಾಗಿ ಕಾಪಾಡುತ್ತದೆ. ಸ್ನೇಹಿತರೆ, ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಸೂಚಿಸಲಿದೆ ಗ್ರಹಗಳು. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿ. ಅತಿ ವೇಗ ಒಳಿತಲ್ಲ ಸ್ನೇಹಿತರೆ. ಇನ್ನು ದೂರದ ಪ್ರಯಾಣವನ್ನು ಸ್ನೇಹಿತರೆ ಮುಂದೂಡುವುದು ಸೂಕ್ತ, ಯಾಕಂದರೆ ಬೆನ್ನು ನೋವು ನಿಮ್ಮನ್ನು ಅತಿಯಾಗಿ ಕಾಡಬಹುದು. ಸೊ ಹಾಗಾಗಿ ಲಘು ವ್ಯಾಯಾಮವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ವಾಕಿಂಗನ್ನು ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 7ನೇ ಮನೆಯಲ್ಲಿ ಕುಂಭದಲ್ಲಿ ರಾಹುವಿನ ಸಂಚಾರ ಮತ್ತು ಪಾಪದ ಗ್ರಹಗಳೊಂದಿಗೆ 8ನೇ ಮನೆಯಲ್ಲಿರುವಂತಹ ನಿಮ್ಮ 7ನೇ ಧನಾಧಿಪತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ನಿರಂತರವಾಗಿ ಭಾವಿಸಬಹುದು. ವಿಪರೀತ ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಮತ್ತು ವಾದ ವಿವಾದಗಳನ್ನು ತಪ್ಪಿಸುವುದು ಇಲ್ಲಿರುವಂತಹ ಏಕೈಕ ಪರಿಹಾರವಾಗಿದೆ ಸಿಂಹರಾಶಿಯವರಿಗೆ. ಅದೇ ರೀತಿ ಸ್ನೇಹಿತರೆ, 9ನೇ ಅಧಿಪತಿಯಾದಂತಹ ತಂದೆಯ ಕಾರಕ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧವು ಒತ್ತಡದಲ್ಲಿರುತ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳದಿಂದ ದೊಡ್ಡ ಜಗಳವಾಗಿ ನಡೆಯಬಹುದು. ಏಪ್ರಿಲ್ ದ್ವಿತೀಯಾರ್ಧದ ನಂತರ ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದಾಗ ಈ ಪರಿಸ್ಥಿತಿಗಳು ಹೆಚ್ಚು ಸುಧಾರಿಸುತ್ತವೆ ಅಂತಲೇ ಹೇಳಬಹುದು. 11ನೇ ಮನೆಯಲ್ಲಿ 5ನೇ ಮನೆಗೆ ಗುರುವಿನ ದೃಷ್ಟಿಯು ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು, ಉದಾಹರಣೆಗೆ ಶಾಲಾ ಫಲಿತಾಂಶಗಳು ಕೇಳುವುದನ್ನು ಖಚಿತಪಡಿಸುತ್ತದೆ ಈ ತಿಂಗಳ ಹೆಂಡಿನಲ್ಲಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ನಿಮ್ಮ ಕುಟುಂಬದಲ್ಲಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ, ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಎಜುಕೇಷನ್ನಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ 5ನೇ ಅಧಿಪತಿಯಾದಂತಹ ಗುರುವು ಲಾಭದ ಮನೆಯಲ್ಲಿದ್ದು 5ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ವಿದ್ಯಾರ್ಥಿಗಳು ಅಸಾಧಾರಣ ಗ್ರಹಣ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಪ್ರದರ್ಶಿಸುತ್ತಾರೆ. ಅದಿಯಾಗುವ 4ನೇ ಅಧಿಪತಿಯಾದಂತಹ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳು ಉಂಟಾಗಬಹುದು. ಏಪ್ರಿಲ್ ದ್ವಿತೀಯಾರ್ಧದಂದು ಸ್ನೇಹಿತರೆ, 9ನೇ ಮನೆಯಲ್ಲಿ ಸೂರ್ಯನು ಉಚ್ಚನಾಗುವುದು ಉನ್ನತ ಶಿಕ್ಷಣವನ್ನು ಅನುಸರಿಸುವವರಿಗೆ, ವಿಶೇಷವಾಗಿ ತಮ್ಮ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸನ್ನು ತರುತ್ತದೆ. ವಿದ್ಯಾರ್ಥಿಗಳಿಗೆ ಮಿಶ್ರಣ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅಂತಲೇ ಹೇಳಬಹುದು.
ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾಕಂದರೆ ಪ್ರತಿದಿನ ಅಧ್ಯಯನವನ್ನು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಅಡೆತಡೆಗಳು, ಏಕಾಗ್ರತೆ ಕಡಿಮೆ ಆದಲ್ಲಿ ಹನುಮಾನ್ ಚಾಲಿಸವನ್ನು 11 ಬಾರಿ ಪಠಿಸಿ. ಖಂಡಿತವಾಗಿಯೂ ನಿಮಗೆ ಅಧ್ಯಯನದ ಕಡೆ ಆಸಕ್ತಿ, ಏಕಾಗ್ರತೆ ಹೆಚ್ಚಾಗಲಿದೆ. ಸೊ ಹಾಗಾಗಿ ಪ್ರತಿದಿನ ವಿದ್ಯಾರ್ಥಿಗಳು ಇದನ್ನು ಅನುಸರಿಸುವುದು ಉತ್ತಮ. ಇನ್ನು ಮೇಯ್ನ್ ಆಗಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ, ಆರ್ಥಿಕ ಜೀವನ ಅಥವಾ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಲಾಭವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಸಿಂಹರಾಶಿಯವರಿಗೆ ಇರಲಿದೆ ಈ ತಿಂಗಳಲ್ಲಿ ಅಂದರೆ ಏಪ್ರಿಲ್ 17ನೇ ತಾರೀಕು ಸ್ನೇಹಿತರೆ, ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆಯ ದಿನದಿಂದ ಎಷ್ಟೇ ಅಷ್ಟಮ ದೋಷಗಳಿದ್ದರೂ ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವಂತಹ ಏಕೈಕ ಗ್ರಹ ಎಂದರೆ ಸ್ನೇಹಿತರೆ ನಿಮ್ಮ 11ನೇ ಮನೆಯ ಅಂತಂದರೆ ಲಾಭದ ಮನೆಯಲ್ಲಿ ಮಿಥುನದಲ್ಲಿ ಬಲವಾಗಿ ನೆಲೆಸಲಿರುವಂತಹ ಗುರುವಿನ ಬಲ ಅಂತಲೇ ಹೇಳ್ಬೋದು. ಏಪ್ರಿಲ್ ತಿಂಗಳವಿಡೀ ಸಂಪತ್ತಿನ ಅರಿವು ಸ್ಥಿರವಾಗಿರುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳು ಸ್ನೇಹಿತರೆ ಪಾಯಿಂಟ್ ಶೇರ್ಸ್ ಅಂತಲೇ ಹೇಳಬಹುದು, ನಿಮಗೆ ಉತ್ತಮ ಆದಾಯವನ್ನು ತರುತ್ತವೆ. ಅದ್ಯಾಕೋ ನಿಮ್ಮ 2ನೇ ಧನಾಧಿಪತಿಯಾದಂತಹ ಬುಧನು ಏಪ್ರಿಲ್ ದ್ವಿತೀಯಾರ್ಧದಂದು 8ನೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುವುದರಿಂದ ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ಸಂವಹನದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್ಸ್ ಇರಬಹುದು. ಯಾರಿಗಾದರೂ ಹಣವನ್ನು ವರ್ಗಾಯಿಸುವ ಮೊದಲು ಎಲ್ಲವನ್ನ 2 ಬಾರಿ ಪರಿಶೀಲಿಸಿ. ಯಾಕಂದರೆ ಸ್ನೇಹಿತರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಅದು ನಿಮ್ಮ ಕುಟುಂಬದಲ್ಲಾಗಲಿ, ಹೊರಗಿನವರಾಗಲಿ, ನಿಮ್ಮ ಸ್ನೇಹಿತರಾಗಲಿ. ಸ್ನೇಹಿತರೆ ಏನಾದರೂ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರೆ ಯಾರಿಗಾದರೂ ಹಣವನ್ನು ಕೊಡಬೇಕು ಅಥವಾ ವರ್ಗಾಯಿಸಬೇಕು ಅಥವಾ ಅವ್ರ ಹತ್ರ ಈಸ್ಕೊಳ್ಬೇಕು ಅಂತಂತಂದರೆ ಮೊದಲು 2-3 ಬಾರಿ ಪರಿಶೀಲಿಸಿ ಸ್ನೇಹಿತರೆ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಏಪ್ರಿಲ್ 14ರ ನಂತರ ನಿಮ್ಮ ಲಗ್ನಾಧಿಪತಿಯಾದಂತಹ ಉಚ್ಚ ಸ್ಥಿತಿಯು ಬಾಕಿ ಇರುವ ಸರ್ಕಾರಿ ನಿಧಿಗಳು ಅಥವಾ ಟೆಂಡರ್ಗಳು, ಲಾಭಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರುವುದನ್ನು ಖಚಿತಪಡಿಸುತ್ತದೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಯನ್ನು ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ. ವಾಹನ, ಆಸ್ತಿ, ಪ್ರಾಪರ್ಟಿ ಅಥವಾ ಚಿನ್ನಾಭರಣವನ್ನು ಖರೀದಿ ಮಾಡುವಂತಹ ಯೋಗ ಇದೆ ಸ್ನೇಹಿತರೆ. ಆದಷ್ಟು ನಿಮ್ಮ ಹತ್ರ ಹಣ ಇದೆ ಅಂತಂದರೆ ಅಕ್ಷಯ ತೃತೀಯ ದಿನ ಖರೀದಿ ಮಾಡಿ ಸಂಪತ್ತು ವೃದ್ಧಿಯಾಗಲಿ ಅಂತ ಕೇಳ್ಕೊತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಅಂದರೆ, ವ್ಯಾಪಾರ ಮಾಲೀಕರು ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ ತೀವ್ರ ಎಚ್ಚರಿಕೆ ವಹಿಸಬೇಕು. 7ನೇ ಮನೆಯಲ್ಲಿ ವ್ಯಾಪಾರದ ಮನೆ ರಾಹು ಮತ್ತು 7ನೇ ಅಧಿಪತಿಯಾದಂತಹ ಶನಿಯು 8ನೇ ಮನೆಯಲ್ಲಿ ಪಾಪದ ಗ್ರಹ ಮಂಗಳನೊಂದಿಗೆ ಸೇರುವುದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ಆಳವಾದ ಭಿನ್ನಾಭಿಪ್ರಾಯಗಳು ಅಥವಾ ವಂಚನೆಗೆ ಸ್ನೇಹಿತರೆ ಬಲಿಯಾಗುವಂತಹ ತೀವ್ರ ಅಪಾಯವಿದೆ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದದೆ ಯಾವುದೇ ಒಪ್ಪಂದಗಳಿಗೆ ಸಹಿಯನ್ನು ಹಾಕಬೇಡಿ ಸ್ನೇಹಿತರೆ. ಅಂದರೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗೆ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಸಹಿಯನ್ನು ಹಾಕಬೇಡಿ. 3-4 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಸಹಿಯನ್ನು ಹಾಕುವುದು ಅವ್ರಿಗೊಂದ್ಸಲ ತೋರಿಸಿ ಚೆಕ್ ಮಾಡಿಸಿ ಸ್ನೇಹಿತರೆ ನೀವು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಸಹಿಯನ್ನು ಹಾಕಿ ಒಪ್ಪಂದಗಳಿಗೆ. ಇನ್ನು ಏಪ್ರಿಲ್ 14ರ ನಂತರ ನಿಮ್ಮ 10ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವುದು ನಿಮ್ಮ ವ್ಯಾಪಾರಕ್ಕೆ ಭಾರಿ ವೇಗವನ್ನು ನೀಡುತ್ತದೆ. ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸೌಂದರ್ಯವರ್ಧಕಗಳು ಅಥವಾ ಆಟೋಮೊಬೈಲ್ ವಲಯಗಳಲ್ಲಿ ವ್ಯವಹರಿಸುವವರಿಗೆ ಈ ಅವಧಿಯು ಲಾಭದ ಸಮೃದ್ಧಿ ಫಸಲನ್ನು ನೀಡುತ್ತದೆ. ನಿಮ್ಮ ಗ್ರಾಹಕರ ನೆಲೆ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಗನಕ್ಕೇರುತ್ತದೆ. ಈ ಹಂತದಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ತಂತ್ರಗಳನ್ನು ವಿಶ್ವಾಸದಿಂದ ಕಾರ್ಯಗತಗೊಳಿಸಬಹುದಾಗಿದೆ. ಸೊ ಹಾಗಾಗಿ ಸ್ವಯಂ ಉದ್ಯೋಗದ ಬಗ್ಗೆ, ಪಾಲುದಾರಿಕೆ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ನಿಮ್ಮ ಉದ್ಯೋಗದ ಬಗ್ಗೆ, ವೃತ್ತಿಯ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಏಪ್ರಿಲ್ ತಿಂಗಳಲ್ಲಿ ಕಚೇರಿಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ. 8ನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದಿರಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅನಗತ್ಯವಾಗಿ ತಪ್ಪುಗಳನ್ನು ಹುಡುಕಬಹುದು. ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಮೇಲ್ಗೈ ಸಾಧಿಸಲು ಪ್ರಯತ್ನಿಸುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ನಿರ್ಣಾಯಕ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಬಲವಾಗಿ ಸಲಹೆಯನ್ನು ನೀಡಲಾಗುತ್ತದೆ ಸ್ನೇಹಿತರೆ.
ಆದರೆ ಏಪ್ರಿಲ್ 19ರಂದು ನಿಮ್ಮ 10ನೇ ಮನೆ ಅಂದರೆ ಕರ್ಮಾಧಿಪತಿಯಾದಂತಹ ಶುಕ್ರ ತನ್ನ ಸ್ವಂತ ರಾಶಿಯಾದ ವೃಷಭವನ್ನು ಅಂದರೆ 10ನೇ ಮನೆಯನ್ನು ಪ್ರವೇಶಿಸಿದ ತಕ್ಷಣ ನಿಮ್ಮ ವೃತ್ತಿ ಜೀವನವು ಭವ್ಯವಾದ ತಿರುವನ್ನು ಪಡೆಯುತ್ತದೆ. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಲವ್ಯ ಯೋಗದಂತಹ ಪರಿಣಾಮವನ್ನು ಸೃಷ್ಟಿಸುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚು ಪ್ರಶಂಸಲಾಗುತ್ತದೆ. ಅಂದರೆ ಬಡ್ತಿ ಪ್ರಮೋಷನ್ ನಿರೀಕ್ಷಿಸುತ್ತಿರುವವರಿಗೆ ಪರಿಪೂರ್ಣ ಸಮಯವಾಗಿದೆ ಸ್ನೇಹಿತರೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 9ನೇ ಮನೆಯಲ್ಲಿ ಲಗ್ನಾಧಿಪತಿಯಾದಂತಹ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ವಿದೇಶಿ ಅವಕಾಶಗಳು ಅಥವಾ ಬಯಸಿದ ವರ್ಗಾವಣೆಯು ಸುಲಭವಾಗಿ ನಿಮ್ಮ ದಾರಿಗೆ ಬರುತ್ತದೆ. ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕೆರಿಯರಲ್ಲಿ, ಬಿಸ್ನೆಸ್ಸಲ್ಲಿ, ಫೈನಾನ್ಸಲ್ಲಿ, ನಿಮ್ಮ ಹೆಲ್ತಲ್ಲಿ, ಫ್ಯಾಮಿಲಿ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ನ ಮಾಡ್ತೀನಿ. ಇದರ ಜೊತೆಗೆ ಅಮಾವಾಸ್ಯೆ ದಿನ ಕೂಡ ಈ ಪರಿಹಾರವನ್ನು ಮಾಡ್ಬೋದು, ಅಥವಾ ಬಿಡುವಿರುವಾಗ ನೀವು ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ವ್ಯವಹಾರದಲ್ಲಿದ್ದ ಅಡೆತಡೆಗಳು, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು, ಇನ್ನು ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಸ್ನೇಹಿತರೆ, ಅದೆಲ್ಲ ಪ್ರಾಬ್ಲಮ್ಗಳನ್ನ ನೀವು ನೋಡ್ತಿದ್ರೆ ಈ ಪರಿಹಾರಗಳನ್ನು ಮಾಡಿ ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದನೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. 8ನೇ ಮನೆಯಲ್ಲಿನ ಅಪಾಯಕಾರಿ ಮಂಗಳ ಶನಿ ದೋಷವನ್ನು ರದ್ದುಗೊಳಿಸಲು ಮತ್ತು ಉಚ್ಚ ಸೂರ್ಯನ ರಾಜವೈಭವದ ಕೃಪೆಯನ್ನು ಆಕರ್ಷಿಸಲು ಈ ಪರಿಹಾರಗಳನ್ನು ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸವನ್ನು ಮಾಡಿ. ಹನುಮಂತನ ಆರಾಧನೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಅಪಘಾತಗಳು, ಗಾಯಗಳು ಮತ್ತು ಶಸ್ತ್ರಚಿಕಿತ್ಸೆಗಳು ಮತ್ತು ಹಠಾತ್ ಅಪಾಯಗಳನ್ನು ತಡೆಗಟ್ಟಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ವಿದ್ಯಾರ್ಥಿಗಳು ಕೂಡ 11 ಬಾರಿ ಹನುಮಾನ್ ಚಾಲಿಸವನ್ನು ಹೇಳಬೇಕಾಗುತ್ತದೆ. ಏಕಾಗ್ರತೆ, ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಅಥವಾ ಸುಂದರ ಕಾಂಡವನ್ನು ಓದಿ. ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ. ಏಪ್ರಿಲ್ 15ರ ನಂತರ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡಲು ಪ್ರಾರಂಭಿಸಿ. ಈ ಅಭ್ಯಾಸವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಯಾಕಂದರೆ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನ ಬಲವನ್ನು ದ್ವಿಗುಣಗೊಳಿಸುತ್ತದೆ ಅಂತಲೇ ಹೇಳಬಹುದು. ಆಗಲಿಲ್ಲ ಪ್ರತಿದಿನ ಅಂತಂದರೆ ಭಾನುವಾರ ಸ್ನೇಹಿತರೆ ಮಿಸ್ ಮಾಡ್ದೇ ಈ ಕೆಲಸವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಕುಜ ಅಂದರೆ ಮಂಗಳ ಸ್ನೇಹಿತರೆ. ದೋಷವನ್ನು ಸಮನಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಕೆಂಪು ಹೂಗಳನ್ನು ಬಳಸಿ ಪೂಜೆಯನ್ನು ಸಲ್ಲಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಸಾಕಷ್ಟು ಕಮೆಂಟ್ಸ್ ಮಾಡ್ತಾ ಇರ್ತೀರ, ಅಮಾವಾಸ್ಯೆ ದಿನ ಈ ಪರಿಹಾರವನ್ನು ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಅಮಾವಾಸ್ಯೆ ದಿನ ಪರಿಹಾರವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಅಕ್ಷಯ ತೃತೀಯ ದಿನ ಚಿನ್ನದ ಬದಲು ಏನಾದರೂ ಖರೀದಿ ಮಾಡಬೇಕನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರ. ಹೌದು, ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಆಗಲಿಲ್ಲ ಅಂತಂದರೆ ಸ್ನೇಹಿತರೆ ಮನೆಗೆ ತೊಗರಿ ಬೇಳೆಯನ್ನು ತೆಗೆದುಕೊಂಡು ಬನ್ನಿ. ಇನ್ನು ಹಳದಿ ವಸ್ತು, ಹಳೆ ಬಟ್ಟೆಯನ್ನು ತರಬೇಡಿ ಸ್ನೇಹಿತರೆ. ಹಳದಿ ಬಟ್ಟೆ ಅಂತಂದರೆ ದೇವರಿಗೆ ಸಂಬಂಧಪಟ್ಟಂತಹ ಬಟ್ಟೆಯನ್ನು ತೆಗೆದುಕೊಂಡು ಬರುವುದು. ಇನ್ನು ಕುಬೇರನ ವಿಗ್ರಹ, ಇನ್ನು ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ತೆಗೆದುಕೊಂಡು ಬರ್ಬೋದು. ಅಕ್ಷಯ ಅಂದರೆ ಎಂದಿಗೂ ಮುಗಿಯದ ಎಂದರ್ಥ ಸ್ನೇಹಿತರೆ. ಸೊ ಹಾಗಾಗಿ ನೀವು ಈ ವಸ್ತುಗಳನ್ನು ತರಬಹುದು. ಇನ್ನು ಬಿಳಿ ಸಾಸಿವೆಯನ್ನು ತರಬೇಡಿ, ಹಳದಿ ಸಾಸಿವೆಯನ್ನು ತೆಗೆದುಕೊಂಡು ಬನ್ನಿ. ಇನ್ನು ಮುರಿದೋಗಿರುವಂತಹ ವಸ್ತುಗಳನ್ನು ಮನೆಗೆ ತರಬೇಡಿ ಸ್ನೇಹಿತರೆ ಈ ದಿನ. ಸೊ ಹಾಗಾಗಿ ಅಕ್ಕಿಯನ್ನು ತರಬಹುದು, ತೊಗರಿ ಬೇಳೆಯನ್ನು ತೆಗೆದುಕೊಂಡು ಬರಬಹುದು, ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬರ್ಬೋದು. ಇದನ್ನು ತೆಗೆದುಕೊಂಡು ಬರುವುದರಿಂದನೂ ಕೂಡ ಚಿನ್ನ ಬೆಳ್ಳಿಯನ್ನು ತಂದಷ್ಟೇ ಸ್ನೇಹಿತರೆ ಸಂಪತ್ತು ವೃದ್ಧಿಯಾಗಲಿದೆ. ಸೊ ಏನಾದರೂ ಅನಿವಾರ್ಯ ಇದ್ದರೆ ಹಣಕಾಸಿನಲ್ಲಿ ಸ್ನೇಹಿತರೆ ಈ ಚಿಕ್ಕ ಪುಟ್ಟ ವಸ್ತುಗಳಿಂದ ತೆಗೆದುಕೊಂಡು ಬರುವುದರಿಂದನೂ ಕೂಡ ಸಂಪತ್ತು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು. ಸುಖ ಸಂಪತ್ತು ನೆಮ್ಮದಿ ನೆಲೆಸಲಿದೆ. ಏನಾದರೂ ನಾವು ತೊಗೊಂಡು ಬರ್ತೀವಿ ಚಿನ್ನ ಬೆಳ್ಳಿ ಏನಂತಂದರೆ ಖಂಡಿತವಾಗಿಯೂ 1 ಗ್ರಾಮು, ಅರ್ಧ ಗ್ರಾಮು ನಿಮಗೆ ಕೆಪಾಸಿಟಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತೆಗೆದುಕೊಂಡು ಬಂದಿರುವುದರಿಂದನೂ ಕೂಡ ಸಂಪತ್ತು ವೃದ್ಧಿಯಾಗಲಿದೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಖರೀದಿಯಿಂದನೂ ಕೂಡ ಸ್ನೇಹಿತರೆ ಸುಖ ಸಂಪತ್ತು ನೆಮ್ಮದಿ ನೆಲೆಸಲಿದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ
ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಯೂಸ್ಫುಲ್ ಅನಿಸಿದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶಿವನ ಅನುಗ್ರಹ, ಸೂರ್ಯದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.